ಚಾನೆಲ್ ಅಲ್ಲಿ ಏನೆಲ್ಲ ಬರುತ್ತೆ ಇದು ಯಾರಿಗೂ ಗೊತ್ತಿರಲಿಲ್ಲ. ಈ ನಾಯಿಗೆ ಒಂದು ಸೌಜನ್ಯದು ಸಂಚಿಕೆ ಸಿಕ್ತು, ಅಂದ್ರೆ ಸೌಜನ್ಯದೊಂದು ಎಪಿಸೋಡ್ ಸಿಕ್ತು. ಅದನ್ನ ಕ್ಷಮಿಸು ಸೌಜನ್ಯ ಅಂತ ಹೆಸರಿಡ್ಕೊಂಡು ಇವನ್ ಚಾನೆಲ್ ನ ಮುಂದೆ ತರೋ ಪ್ರಯತ್ನ ಮಾಡ್ದ. ಈ ಲೋಫರ್ಗೆ ನಾವೆಲ್ಲರೂ ನೋಡಿದೀವಿ, ಒಂದ್ ಹೆಂಗ್ಸು ಚಪ್ಲಿ ಹೊಡೆದಿರೋದ್ನ. ಅವಳು ಯಾಕೆ ಚಪ್ಲಿ ಹೊಡೆದಿರ್ಬೋದು? ಅಷ್ಟು ಜನ ಇವನ್ ಆಫೀಸಿಗೆ ಬಂದುಬಿಟ್ಟು ಇವನ್ನ ಅರೆಬೆರಳೆ ಮಾಡಿ ಅಷ್ಟೊಂದು ಹೊಡೆದು ಅದು ಯಾಕಾಗಲ್ಲ? ಬರೀ ಇವನಿಗೆ ಚಪ್ಪಲಿ ಹೊಡೆದಿರೋ ವಿಚಾರ ಮಾತ್ರ ಹೊರಗೆ ಬಂದಿದೆ. ಇವನ್ ಚಾನಲ್ ಅಲ್ಲಿ ನಾಳೆ ದಿವಸ ಇವನಿಗೆ ಯಾಕೆ ಹೊಡೆದಿದ್ದು, ಅವಳು ಹೊಡೆದವಳು ಯಾರು, ಅವಳು ಮೆಟ್ಟಲ್ಲೇ ಬಂದ್ಲು ಯಾಕೆ ಹೊಡೆದ್ಲು, ಇದನ್ನ ಇವನ್ ಟಿವಿಲಿ ಒಂದ್ಸರಿ ಬಿಡ್ಲಿ. ಈ ಬೋಳಿ ಮಗ ಅದನ್ನ ಏನು ಇವನ್ ಟಿವಿಯಲ್ಲಿ ಬಿಡ್ಕೊಂಡಿಲ್ಲ ಇಷ್ಟರವರೆಗೆ. ನೀವು ಯೋಚನೆ ಮಾಡಿ, ಸೌಜನ್ಯದ ಒಂದು ಸಂಚಿಕೆನ ಇಟ್ಕೊಂಡು ಇವನಿಗದು ಸೌಜನ್ಯದ ಸಂಚಿಕೆ ಆಗ್ಬಿಟ್ಟಿದೆ. ಇವನಿಗೆ ಸೌಜನ್ಯದ ಒಂದು ಜೀವನ ಎಪಿಸೋಡ್ ಆಗಿದೆ. ಇವನಿಗೆ ಒಂದು ಹೆಣ್ಣಿನ ಕಥೆನ ಎಪಿಸೋಡ್ ಮಾಡ್ಕೋಬೇಕಂತ ಇದ್ರೆ ಇವನ್ ಮನೇಲಿ ಒಂದು ಹುಡುಗಿ ಇದ್ದಾಳೆ. ನಾಳೆ ದಿವಸ ಅವಳದೇ ಬಲಾತ್ಕಾರ ಆಗ್ಬೋದು, ಆಗುತ್ತೆ, ಆಗ್ಲೇಬೇಕು. ಇಂಥ ಪಾಪಿಗೆ ಹುಟ್ಟಿರೋ ಆ ಮಗು ಅನುಭವಿಸ್ತಾಳೆ. ಅವಳಿಗೆ ಆತರ ಆಗಬಾರ್ದು. ಆದ್ರೂ ಹೇಳ್ತಾ ಇದ್ದೀನಿ, ಇವನೊಂದು ಅತ್ಯಾಚಾರ ಆಗಿ ಹೋಗಿರೋ ಹೆಣ್ಣಿಗೆ ನ್ಯಾಯ ಕೊಡ್ಸೋಕೆ ಇಷ್ಟು ಹೋರಾಟ 10 ವರ್ಷದಿಂದ ನಡೆಯುವಾಗ ಇವನು ಮೊನ್ನೆ ಬಂದವನು ನಾಯಿ ಬಿಕ್ನೆಸಿ ಬಿಕಾರಿ ಮುಟ್ಟಾಳ ಬೋಳಿ ಮಗ ಇವನು ಆ ಧರ್ಮಸ್ಥಳದವ್ರ ಕಡೆ ಸೇರ್ಕೊಂಡು ಅವರಿಗೋಸ್ಕರನೇ ಚಾನಲ್ ಮಾಡಿರೋ ಹಾಗೆ ಮಾಡ್ಕೊಂಡು ಅವ್ರ ವಿರುದ್ಧ ಧರ್ಮ ಸಂರಕ್ಷಣೆ ಅಂತ ಮಾಡ್ತೀನಂತ ಹೇಳ್ಕೊಂಡು ಆ ಸಭೆಯಲ್ಲಿ ಅವ್ರದೇ ಮಾನ ಮರ್ಯಾದೆ ತೆಗೆಯುವಂತ ಕೆಲಸ ಈ ಮಗ ಮಾಡ್ತಾ. ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಅದು ಸ್ವಲ್ಪ ಜೋರಾಗಿದೆ. ಇದನ್ನ ಸ್ವಲ್ಪ ಸ್ಮೂತ್ ಆಗಿ ತಗೊಂಡು ಹೋಗ್ತೀನಿ. ಈ ಸೂಳೆ ಮಗ ಅಂದ್ರೆ ಇವನ್ ತಾಯಿಗೆ ಹುಟ್ಟಿಲ್ಲ, ಇವನೊಂದು ಹೆಣ್ಣು ಎತ್ತಿಲ್ಲ. ಇವನ್ ಸೂಳೆ ಮಗ ಅಂತ ಹೇಳಿದ್ರೆ ಇವನಿಗೆ ಅಪ್ಪ ಇಲ್ಲ. ಯೋಚನೆ ಮಾಡಿ, ಇವನ್ ಹೆಂಗ್ ಹುಟ್ಟಿರ್ಬೋದು? ಇವನಿಗೆ ಅಪ್ಪನೂ ಇಲ್ಲ, ಅಂದ್ರೆ ಇವನ್ನ ಒಬ್ಬ ಗಂಡ್ಸು ಹುಟ್ಟಿಸಿಲ್ಲ, ಒಂದು ಹೆಂಗ್ಸು ಇವನ್ನ ಎತ್ತಿಲ್ಲ. ಹಾಗಾದ್ರೆ ಇವನ್ ಹೆಂಗ್ ಹುಟ್ಟಿರೋದು? ಇವನು ಮುಂಚೆ ಗ್ರ್ಯಾಂಡ್ ರೋಡ್ ಅಲ್ಲೇ ಇದ್ದವನು. ಅದರಿಂದ ಅಲ್ಲಿ ಈ ಸೂಳೆ ಹಿಂದೆ ಹೋಗೋರು ಬಿಸಾಕಿ ಹೋದ ಕಾಂಡಮ್ನಿಂದ ಇವನು ಹುಟ್ಟಿದ್ದು ನೋಡಿ. ಅದರಿಂದ ಇವನಿಗೆ ಒಂದು ಹೆಣ್ಣಿನ ಬಗ್ಗೆ ಮಾತಾಡುವಾಗ, ಒಂದು ಹೆಣ್ಣಿನ ಮುಂದೆ ಮಾತಾಡುವಾಗ ಯಾವ ತರ ಮಾತಾಡಬೇಕು, ಒಂದು ಧರ್ಮ ಸಂರಕ್ಷಣೆ ಅನ್ನೋ ಸಭೆಯಲ್ಲಿ ಯಾವ ತರ ಮಾತಾಡಬೇಕು, ಈ ಸೂಳೆ ಮಗನಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವನೊಂದು ತಾಯಿಗೆ ಹುಟ್ಟಿಲ್ಲ. ಇಲ್ಲ ಅಂದಿದ್ರೆ ಆ ತಾಯಿ ಇವನಿಗೆ ಮೊದಲೇ ಎಲ್ಲ ಕಳ್ಸಿರೋಳು. ಇವನಿಗೊಂದು ಅಕ್ಕನೂ ಇಲ್ಲ, ಇವನಿಗೊಂದು ತಂಗಿನೂ ಇಲ್ಲ. ಅವ್ರು ಇರ್ತಾ ಇದ್ದಿದ್ರೆ ಇವನು ಇನ್ನೊಬ್ರು ಮನೆ ಮಕ್ಕಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿ ಹೇಳ್ತಾ ಇರ್ಲಿಲ್ಲ. ಇವನು ಹುಟ್ಟಿದ್ದು ಬಿಸಾಕಿರೋ ಕಾಂಡೋಮಿಂದ. ಆಗಿರುವಾಗ ಇವನಿಗೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ತಾಯಿನೂ ಇಲ್ಲ, ಮಗಳು ಇಲ್ಲ, ಹೆಂಡತಿನೂ ಇಲ್ಲ. ಒಟ್ರಾಸಿ ಇವನು ಸೂಳೆ ಮಗ. ನೋಡಿ ಎಷ್ಟು ಒಂದು ಅರ್ಥ ಇದೆ ಈ ಒಂದು ಮಾತಲ್ಲಿ, ಎಷ್ಟೊಂದು ಅರ್ಥ ಇದೆ ನೋಡಿ. ಯಾರೂ ಇಲ್ದಲೆ ಒಬ್ಬ ಹುಡ್ತಾನೆ, ಅದು ಬಿಸಾಕಿರೋ ಕಾಂಡೋಮಿಂದ. ಆಗಿರುವಾಗ ಈ ಲೋಪರ್ ಸೊಳೆ ಮಗ ಆ ಧರ್ಮಸ್ಥಳನ ರಕ್ಷಣೆ ಮಾಡೋದು ಹೌದಾ? ಇವನಂತ ಒಬ್ಬ ಮುಟ್ಟಾಳ ಆ ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಹೌದಾ? ಇವನ್ ಬ್ಯಾವರ್ಸಿ ಹೇಳ್ತಾನೆ ಇವಂದು ನಾಲಿಗೆಯಲ್ಲಿ ಅಣ್ಣಪ್ಪ ಸ್ವಾಮಿ ಬಂದು ಕೂತಿದ್ದಾರೆ ಅಂತ. ಇವಂದು ಈ ಹೊಲ್ಸು ನಾಲಿಗೆಯಲ್ಲಿ ಅಣ್ಣಪ್ಪ ಸ್ವಾಮಿ ಬರ್ತಾರ? ಇವಂದು ಕಚರಾ ಬಾಯಲ್ಲಿ ಅಣ್ಣಪ್ಪ ಸ್ವಾಮಿ ಬಂದು ಕೂರ್ತಾರ? ಇವನೊಬ್ಬ ಸೂಳೆ ಮಗ, ಇವನು ಬಿಸಾಕಿರೋ ಕಾಂಡೋಮ್ ಅಲ್ಲಿ ಹುಟ್ಟಿದವನು. ಇವನು ಅಣ್ಣಪ್ಪ ಸ್ವಾಮಿ ಮೆಟ್ಲತ್ತದೇ ಮಹಾ ಅನರ್ಥ. ಇವನಿಗೆ ವೀರೇಂದ್ರ ಹೆಗಡೆ ದೇವ್ರು, ಈ ಲೋಫರ್ಗೆ ವೀರೇಂದ್ರ ಹೆಗಡೆ ದೇವ್ರು. ಈ ಸುಳೆ ಮಗನಿಗೆ ನಾನು ಹೇಳ್ತಿದ್ದೀನಿ, ದೇವ್ರು ಒಬ್ಬನೇ. ಮೊದಲು ಕೇಳೋ, ದೇವ್ರು ಒಬ್ಬನೇ. ಮನುಷ್ಯ ದೇವರಾಗಕ್ಕೆ ಸಾಧ್ಯ ಇಲ್ಲ.
ಅವನು ಯಾವುದೇ ದೊಡ್ಡ ಸ್ವಾಮೀಜಿ ಆಗಿರ್ಲಿ, ಅವನು ದೇವರಾಗಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ಕೇಳು. ನಿನಗೆ ತಾಯಿ ಇರ್ತಾ ಇದ್ದಿದ್ರೆ ನೀನ್ ಹೇಳ್ತಾ ಇದ್ದೆ ನನ್ನ ತಾಯಿ ದೇವರು ಅಂತ. ನಿನಗೆ ನಿನ್ನ ಅಪ್ಪ ಇರ್ತಾ ಇದ್ದಿದ್ರೆ ನೀನ್ ಹೇಳ್ತಾ ಇದ್ದೆ ನನ್ನ ಅಪ್ಪ ದೇವರು ಅಂತ. ನೀನು ಯಾರನ್ನೋ ಒಬ್ಬನ ಹೇಳ್ತಾ ಇದೀಯ ಅವನು ನಿಂದು ದೇವರು ಅಂತ. ನಿನಗೆ ಅಪ್ಪನೇ ಇಲ್ಲ ಅಲ್ಲ ಮಾರ್ಯ. ನೀನು ಹಂಗೆ ಉಟ್ಕೊ ಬಂದಿರೋದು. ನಿನಗೆ ಅನ್ನ ಒಬ್ಬ ಯಾರೋ ಆಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೀನು ನಿಯತ್ತಾಗಿ ಆ ನಾಯಿ ತರ ಅವನು ಎಸ್ತಿದ್ನ, ಅವನು ಬಿಸಾಕಿದ್ನ, ಅವನು ಉಗ್ದಿದ್ನ, ಅವನು ಏತಿದ್ನ, ಇದನ್ನೆಲ್ಲ ತಿನ್ಕೊಂಡು ನಕ್ಕೊಂಡು ಬದುಕ್ತಿರೋ ಬೇವರ್ಸಿ ಅಲ್ಕ ಸುಳೆ ಮಗ ನೀನು. ನೀನು ಪ್ರಸನ್ನ ರವಿ ಅವ್ರಿಗೆ ಹೇಳ್ತೀಯ ವೇಶ್ಯವಾಟಿಕೆ ಮಾಡ್ತಾಳೆ. ನೀನು ಮಹೇಶ್ ಅವ್ರಿಗೆ ಹೇಳ್ತೀಯ ನಿನ್ನ ಮನೆಯವರು ಯಾರ ಜೊತೆನೋ ಹೋಗಿದ್ದಾರೆ ಅಂತ. ನೀನು ಮೊದಲು ನಿನಗೆ ಹುಟ್ಟಿರೋ ಒಂದು ಮಗಳನ್ನ ಕಾಪಾಡ್ಕೊ. ಅವಳಿನ್ನು ದೊಡ್ಡವಳಾದ್ಮೇಲೆ ಅವಳು ಯಾರ ಜೊತೆ ಹೋಗ್ತಾಳ, ಅವಳು ಯಾರ ಜೊತೆ ಮಲ್ಕೋತಾಳ? ನಿನ್ನ ಹೆಂಡತಿ ನೀನ್ ಇಷ್ಟೆಲ್ಲ ಬೇಡ್ದಿದ್ ಮಾತಾಡಕ್ಕೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದೀಯಾ. ಹಿಂಗಿರುವಾಗ ನಿನ್ನ ಹೆಂಡತಿ ಯಾರ ಜೊತೆ ಮಲ್ಕೊಂಡಿದ್ದಾಳ? ನೀನಿರೋ ಬಿಲ್ಡಿಂಗ್ ಅಲ್ಲಿ ವಾಚ್ಮ್ಯಾನ್ ಜೊತೆ ಏನಾದ್ರೂ ಮಾಡ್ಕೊಂಡಿದ್ದಾಳ? ನಿನ್ ಮಗಳು ಚಿಕ್ಕವಳು, ನಿನ್ ಗೇಟಲ್ಲಿ ಇರೋ ವಾಚ್ಮ್ಯಾನ್ ಏನಾದ್ರೂ ಹೋಗ್ಬಿಟ್ಟು ನಿನ್ ಮಗಳಿಗೆ ಏನಾದ್ರೆ ಮಾಡ್ತಾ ಇದ್ದಾನ? ಇದನ್ನ ಫಸ್ಟ್ ತಿಳ್ಕೊ, ಮತ್ತೆ ನೀನು ಬೇರೆಯವ್ರ ಮನೆ ಚಿಂತೆ ಮಾಡು. ನಿನಗೆ ನಿನ್ನ ಮನೆಯಲ್ಲಿ ಒಂದು ಹೆಣ್ಣಿರುವಾಗ, ಮನೆಯಲ್ಲೇ ಒಂದು ದೇವತೆ ಅಂದ್ರೆ ಸೌಜನ್ಯ ರೂಪದಲ್ಲಿ ನಿನ್ನ ಮನೆಯಲ್ಲೇ ಒಂದು ಹುಡುಗಿ ಇದ್ದಾಳೆ. ನಿನ್ನ ಮಗಳಿಗೆ ಇವಾಗ ನನಗೆ ಅನ್ಸುತ್ತೆ 10-12 ವರ್ಷ ಆಗಿರ್ಬೋದು. ನಿನಗೆ ಸಣ್ಣ ಮಗಳು ಅವಳು ಇರುವಾಗ ಆ ಸೌಜನ್ಯದು ಬಲಾತ್ಕಾರ ಆಗಿರ್ಬೋದು. ಅವಳು ಉಸಿರು ಬಿಟ್ಟಾಗ ನಿನಗೆ ಮಗಳು ಆಗಿರ್ಬೋದು. ಸೌಜನ್ಯ ಉಸಿರು ಬಿಟ್ಟಾಗ ನಿನಗೆ ಮಗಳಾಗಿರ್ಬೋದು. ಸೌಜನ್ಯ ನಿನಗೆ ಮಗುವಾಗಿ ಹುಟ್ಟಿರ್ಬೋದು. ಲೋಕರ್ ಸುಳೆ ಮಗನೇ, ಇದೇ ಕೊನೆ. ಇನ್ನೊಂದ್ಸರಿ ನಿನಗೆ ಮಾತಾಡಕ್ಕಿದ್ರೆ ನಿನಗೆ ಧರ್ಮ ಸಂರಕ್ಷಣೆ ಆದ್ರೂ ನೀನ್ ಮಾಡು, ಅಥವಾ ವೀರೇಂದ್ರ ಹೆಗಡೆನ ರಕ್ಷಣೆ ಆದ್ರೂ ಮಾಡು. ಆದ್ರೆ ತಿಕಾ ಮುಚ್ಕೊಂಡಿರು, ಇದೇ ಕೊನೆ. ಇನ್ನೊಂದು ಸರಿ ಅವಳು ವೇಶ್ಯೆ, ಅವನ್ ಮನೆಯವಳು ಯಾರ ಜೊತೆನೆ ಹೋಗಿದ್ದಾಳೆ, ಇದನ್ನೆಲ್ಲ ಮಾತಾಡಿದ್ರೆ ಲೋಪರ್ ನಾಯಿ ನಿನಗೆ ಮಂಗಳೂರಲ್ಲಿ ಚಪ್ಲಿಲಂತೂ ಹೊಡಿಯಲ್ಲ, ನಿನ್ನ ಬೆತ್ತಲೆ ಮಾಡಿ ನಿನಗೆ ಮಾರಮಾಂಗ ಇದೆಯಾ ಇಲ್ವಾ ಇದನ್ನ ಇಡೀ ಊರಿಗೆ ತೋರ್ಸೋ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ. ನಿನ್ನ ಮಾರಮಾಂಗದಲ್ಲಿ ಅದೆಷ್ಟು ಕೂದ್ಲಿದೆ ಅದನ್ನು ನಾವು ಇಡೀ ಕರ್ನಾಟಕದವ್ರಿಗೆ ತೋರಿಸ್ತೀವಿ. ನಾವು ಅನ್ಕೊಂಡಿದೀವಿ ನಿನಗೆ ಮಾರಮಾಂಗ ಇಲ್ಲ, ನೀನು ಷಂಡ ಅಂತ. ನೀನ್ ಹೇಳ್ತಾ ಇದೀಯಾ ಆ ಕೂದ್ಲಿಂದ ತಾಯ್ತ ಕಟ್ತೀನಿ ಅಂತ. ನಿನಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ದೆ, ಆ ತಾಯ್ತನ ನಿನ್ ಮಗಳಿಗೆ ಕಟ್ಟು. ನಿಂದು ಕೂದ್ಲುದು ಅಂದ್ರೆ ನೀನ್ ಹೇಳಿದ್ಯಲ್ಲ ಮಾರಮಾಂಗದ ಕೂದ್ಲಿಂದ ತಾಯ್ತ ಮಾಡ್ತೀವಿ ಅಂತ ಹೇಳಿದ್ಯಲ್ಲ, ಅದನ್ನ ನಿನ್ನ ಜೊತೆ ಸಭೆಗೆ ಬಂದ್ರಲ್ವಾ ಅವರಿಗೆ ಒಂದೊಂದು ಮಾಡಿಕೊಡು. ನೀನ್ ಕರ್ದೆ ಅಂತ ಹೇಳ್ಬಿಟ್ಟು ಅದೆಷ್ಟೋ ಪೊಲಿಟಿಷಿಯನ್ಸ್ ಮತ್ತಿನ್ಯಾರ್ಯಾರೋ ಬಂದ್ರಲ್ವಾ ಅಲ್ಲಿಗೆ, ಅವರಿಗೆ ನಿಂದು ಶಾಟದ ಒಂದೊಂದು ತಾಯ್ತ ಮಾಡಿ ಕೊಡು. ಧರ್ಮ ಸಂರಕ್ಷಣೆ ಮಾಡೋಕ್ ನಾನು ಹೊರಟಿದ್ದೀನಿ. ಅದರಿಂದ ನಾನು ನಂದು ಶಾಟದ್ದು ತಾಯ್ತನ ಮಾಡಿ ಎಲ್ರಿಗೂ ಕೊಡ್ತೀನಿ ಅಂತ. ನಿನ್ನಂತ ಬೇವರ್ಸಿ ಆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಿದ್ದೀರ ಅಂದ್ರೆ ನಿನ್ನಂತ ನಾಯಿಗಳು, ನಿನ್ನಂತ ಸುಳೆ ಮಗ ಆ ಪುಣ್ಯಕ್ಷೇತ್ರದ ಹೆಸರನ್ನ ಬೇರೆ ರೀತಿಲಿ ತಗೊಂಡೋಗಿ ಹೆಸರು ಇಷ್ಟೊಂದು ನೀನು ಹಾಳು ಮಾಡ್ತಿದೀಯ ಅಂತ ಹೇಳಿದ್ರೆ, ಇದನ್ನ ಮಾಡಕ್ಕೆ ಬಿಟ್ಟಿರೋದೇ ಅಣ್ಣಪ್ಪ ಸ್ವಾಮಿ, ಇದನ್ನ ಮಾಡಕ್ಕೆ ಬಿಟ್ಟಿರೋದೇ ಮಂಜುನಾಥ ಸ್ವಾಮಿ. ನಾನ್ ಹೇಳ್ತೀನಿ ಕೇಳು, ಅದೇ ನಿನ್ನ ಧರ್ಮಸ್ಥಳದಲ್ಲಿ ಮುಂದೆ ಒಂದು ದಿವಸ ಸೌಜನ್ಯ ದೇವಿಯಾಗಿ ಉಳಿತಾಳೆ. ಸೌಜನ್ಯಗೆ ಕೈ ಮುಗಿಯಕ್ಕೆ ಇಡೀ ರಾಜ್ಯ ಅಲ್ಲಿ ಹೋಗಿ ನಿಲ್ಲುತ್ತೆ. ನಾನು ಅದಕ್ಕೆ ಹೇಳಿದ್, ಸೌಜನ್ಯದು ಸಮಾಧಿನ ಲಕ್ಷಾಂತರ ಜನ ನೋಡಕ್ಕೆ ಮುಂದೆ ಬರ್ತಾರೆ. ಒಂದು ಇತಿಹಾಸ ಆಗಿ ಉಳಿಯುತ್ತೆ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ತನ್ನ ಜೀವನ ಕಳ್ಕೊಂಡ ಮೇಲೆ ಅದೆಷ್ಟೋ ಹೆಣ್ಮಕ್ಳದ್ದು ಹತ್ಯೆ ಅಲ್ಲಾಗಿದೆ, ಅದ್ರದ್ದು ಸತ್ಯಾಂಶನ ಹೊರಗೆ ತರೋಕೆ ತನ್ನ ಜೀವನ ಬಿಟ್ಟಿದ್ದಾಳೆ. ಅವಳನ್ನ ಬಲಾತ್ಕಾರ ಮಾಡಿಸಿದ್ದೇ ಆ ಅಣ್ಣಪ್ಪ ಸ್ವಾಮಿ, ಆ ಮಂಜುನಾಥ ಸ್ವಾಮಿ. ಮಹೇಶ್ ಶೆಟ್ಟಿ ಅವರು ಇಷ್ಟು ವರ್ಷದಿಂದ ತಪ್ಪು ಮಾತಾಡ್ತಿದ್ದಾರೆ ಅನ್ನೋದೇ ಆಗಿರ್ತಾ ಇದ್ದಿದ್ರೆ ಈ ಅಣ್ಣಪ್ಪ ಸ್ವಾಮಿ, ಈ ಮಂಜುನಾಥ ಸ್ವಾಮಿ ಇಷ್ಟು ವರ್ಷ ಅವ್ರನ್ನ ಮಾತಾಡಕ್ಕೇನೆ ಬಿಡಬಾರ್ದಿತ್ತು. ಅವ್ರನ್ನ ಮಾತಾಡಕ್ಕೆ ಬಿಟ್ಟಿದ್ದೇ ಮಂಜುನಾಥ ಸ್ವಾಮಿ. ಸೌಜನ್ಯನ ಅತ್ಯಾಚಾರ ಮಾಡಿಸಿದ್ದೇ ಮಂಜುನಾಥ ಸ್ವಾಮಿ. ನೀನು 3rd ಕ್ಲಾಸ್ ನಾಯಿ ಹೇಳ್ತೀಯ. ನಿನ್ನ ನಾಲ್ಗೆಯಲ್ಲಿ ಅಣ್ಣಪ್ಪ ಸ್ವಾಮಿ ಬಂದು ಕೂತಿದ್ದಾರೆ, ನಿನ್ನ ನಾಲ್ಗೆಯಲ್ಲಿ ಮಂಜುನಾಥ ಸ್ವಾಮಿ ಬಂದು ಕೂತಿದ್ದಾರೆ. ನಾಯಿ ಕಣೋ ನೀನು, ಬೇವರ್ಸಿ ನೀನು, ಮುಟ್ಟಾಳ ನೀನು, ಕುತ್ತ ನೀನು, ರಾಸ್ಕಲ್. ನೀನೊಂದು ಹೆಣ್ಣಿಗೆ ತಂದೆ ಆಗಿದ್ಯಾ. ನಿನ್ನ ಹುಡುಗಿ ಬಗ್ಗೆ ಯೋಚನೆ ಮಾಡು. ನಿನ್ನ ಹುಡುಗಿ ಜೀವದೊಳಗಡೆ ಸೌಜನ್ಯ ತುಂಬಿಕೊಂಡಿದ್ದಾಳೆ. ನಿನ್ನ ಹೆಣ್ಣು ಮಗಳ ದೇಹದ ಒಳಗೆ ಸೌಜನ್ಯ ತುಂಬಿಕೊಂಡಿದ್ದಾಳೆ. ನೋಡು,
ನಿನ್ನ ಜೊತೆ ಧರ್ಮಸ್ಥಳದ ಅಣ್ಣಪ್ಪನೂ ಇಲ್ಲ, ಧರ್ಮಸ್ಥಳದ ಮಂಜುನಾಥನೂ ಇಲ್ಲ. ನಿನ್ನನ್ನ ಹುಚ್ಚನ ತರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಿಟ್ಟಿದ್ದಾರೆ. ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ, ಇದೇ ಧರ್ಮಸ್ಥಳದವ್ರು ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ, ಅದನ್ನ ನಿನ್ನ ಕೈಯಲ್ಲಿ ತರಿಸ್ತಾರೆ. ನಿನ್ನ ಕೈಯಲ್ಲೇ ಡಾಕ್ಯುಮೆಂಟ್ ತೋರಿಸ್ತಾರೆ. ನಿಂದು ಕೈಯಲ್ಲೇ ದಾಖಲೆನ ಈ ಜನರ ಮುಂದೆ ಇಡ್ತಾರೆ. ನೀನು ಮುಖ್ಯಮಂತ್ರಿ ಜೊತೆ ಕೂತ್ಕೊಂಡ ತಕ್ಷಣ ನೀನು ಪ್ರಧಾನಮಂತ್ರಿ ಆಗ್ಬೇಡ ನಾಯಿ. ನಿನಗೆ ಇನ್ನು ಶುರುವಾಗುತ್ತೆ ಮಹಾಪೂಜೆಗಳು, ಒಂದಾದ್ರ ಮೇಲೆ ಒಂದು. ನೀನು ಹೇಳಿದ್ಯಾ ನಿನ್ ಜೊತೆ ಈ ತರ ಧರ್ಮ ಸಂರಕ್ಷಣೆ ಮಾಡೋಕೆ 100 ಜನ ಹುಟ್ತಾರೆ ಅಂತ. ಅವ್ರು ಹುಟ್ಟೋರೆಲ್ಲ ನಿನಗೇನೆ ಅವ್ರು ಹುಟ್ಟಬೇಕು. ನಿನ್ನಂತ ಸುಳೆ ಮಗನಿಗೆ ಅವ್ರು ಹುಟ್ಟಬೇಕು. ನಾವು ಈಗಾಗಲೇ ಹುಟ್ಟಾಗಿದೆ. ನಾವಲ್ಲಿ ಸಭೆಯಲ್ಲಿ ಸೌಜನ್ಯಕ್ಕೆ ಹೋರಾಟ ಮಾಡೋರು ಸೇರೋದು ನಿಜವಾದ ಹಿಂದೂಗಳು, ನಿಜವಾದ ಹೆಣ್ಣು ಸಂರಕ್ಷಣೆ ಮಾಡೋರು. ನಿನ್ ತರ ಸೂಳೆ ಹುಟ್ಟಿದವರಲ್ಲ. ನಿಂದು ಶಾಟದ ತಾಯ್ತಾನ ಮುಂದೆ ನಿನ್ನ ಸಭೆಗೆ ಬರೋರಿಗೆ ಒಂದೊಂದು ಕೊಡು. ಆ ಕೆಲಸ ಮೊದಲು ಮಾಡು. ನೀನು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹೆಸರು ಹೇಳ್ಕೊಂಡು ಮಾರ್ಮಾಂಗದ್ದು ತಾಯ್ತ ಮಾಡ್ಕೊಡ್ತೀನಿ, ನಾನು ಅವಳನ್ನ ವೇಷೆ ಅಂತ ಹೇಳ್ತೀನಿ, ನಾನು ಮಹೇಶ್ ಶೆಟ್ಟಿ ಮನೆಯವ್ರನ್ನ ಅವ್ರ ಜೊತೆ ಓದ್ಲು ಇವ್ರ ಜೊತೆ ಓದ್ಲು ಅಂತ ಹೇಳ್ತೀನಿ. ಇದನ್ನ ಮಾಡೋಕೆ ನಿನ್ನ ಅಣ್ಣಪ್ಪ ಸ್ವಾಮಿ ಬಿಟ್ಟಿಲ್ಲ. ಗೋಳಿ ಮಗನೇ ಕೇಳ್ತಾ ಇರು, ಲೋಫರ್ ನಾಯಿ. ನೀನ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಮುಚ್ಚಿಟ್ಟಿದ್ದಾರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಅತ್ಯಾಚಾರ ಆಗಿದೆ, ಅದನ್ನ ಹೊರಗ್ ತರಕ್ಕೆ ನಿನ್ನ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೀನು ಅವ್ರ ಹತ್ರ ಅವ್ರ ಎಂಜಿಲ್ ತಿನ್ಕೋ. ಅದಕ್ಕೋಸ್ಕರನೇ ನೀನು ಅವ್ರ ಎಂಜಿಲ್ ತಿನ್ಕೊಂಡು ಇವತ್ತು ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇದೀಯ. ನೀನು ನಿಜವಾಗ್ಲೂ ಒಂದು ಹೆಣ್ಣಿಗಾಗಿ ಹೋರಾಟ ಮಾಡೋನಾಗಿರ್ತಾ ಇದ್ದಿದ್ರೆ ನೀನ್ ಇವತ್ತು ಬರೀ ಟಾರ್ಗೆಟ್ ಮಾಡಿ ಮಾತಾಡ್ತಿರ್ಲಿಲ್ಲ. ನೀನು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇದ್ದೆ. ಯಾರು ಆ ಕೊಲೆಗಾರ, ಯಾರು ಆ ಅತ್ಯಾಚಾರಿ ಅನ್ನೋದನ್ನ ಹೊರಗ್ ತರಬೇಕು ಅಂತ ನೀನ್ ಪ್ರಯತ್ನ ಮಾಡ್ತಾ ಇದ್ದೆ. ನೀನು ಸತ್ಯನ ಮುಚ್ಚುಡಿಯಕ್ ಪ್ರಯತ್ನ ಪಡ್ತಾ ಇದೀಯ. ನಿನಗೆ ಅಷ್ಟು ತೀಟ ಏನ್ ಬಿದ್ದೋಗಿದೆ? ನಿನ್ನ ಅಪ್ಪನ ಮನೆದ ಗಂಟೆ ಏನ್ ಹೋಗಿದೆ? ನೀನ್ ಹೇಳ್ತೀಯಾ ಈ ಧರ್ಮಸ್ಥಳದ ಧರ್ಮ ಸಂರಕ್ಷಣೆ ನಾನು ಮಾಡ್ತೀನಿ ಅಂತ. ಹಾಗಾದ್ರೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಅವ್ರ ಮನೆಯವರು ಅವಳನ್ನ ಕಳ್ಕೊಂಡು 10-11 ವರ್ಷ ಆಗಿದೆ, ಆ ಹೆಣ್ಣಿನ ಬಗ್ಗೆ ನೀನ್ ಮಾತಾಡಲ್ವಾ? ಗೋಪರ್ ಸುಳ್ಯ ಮಗನೇ, ನಿನಗೆ ನಾಚಿಕೆ ಆಗ್ಬೇಕಣ್ಣಲು. ನಿನಗೆ ನಾಚಿಕೆ ಆಗ್ಬೇಕು. ಸೌಜನ್ಯಗೋಸ್ಕರ ಹೋರಾಟ ಮಾಡೋರು ನೀನ್ ಹೇಳ್ದಂಗೆ ಯಾರು ಹೋಗ್ಬಿಟ್ಟು ಅಲ್ಲಿ ಆ ನೇತ್ರಾವತಿಗೆ ನೆಗಿಯಲ್ಲ, ಅಲ್ಲಿಗೆ ನೀನೂ ನೆಗಿಯಲ್ಲ. ಯಾಕಂತ ನಾನು ಹೇಳ್ತೀನಿ. ನೀನ್ ಸಾಯೋದು ಯಾವ ರೀತಿ ಅಂತ ಹೇಳಿದ್ರೆ, ನೇತ್ರಾವತಿಗೆ ಬಿದ್ದು ಸಾಯೋದಲ್ಲ, ನೀನು ಕುಷ್ಠರೋಗ ಬಂದ್ ಸಾಯ್ತೀಯ. ಆ ದಿನನ ನಿನ್ನ ಮಗಳು ನೋಡ್ತಾಳೆ, ಆ ದಿನನ ನಿನ್ನ ಹೆಂಡತಿ ನೋಡ್ತಾಳೆ. ಅವ್ರು ನೋಡ್ಬೇಕು ನಿನ್ನ ಮಗಳು, ನಿನ್ಗೆ ಕುಷ್ಠರೋಗ ಬರೋದನ್ನ ನಿನ್ನ ಮಗಳು ನೋಡ್ಬೇಕು. ಅವತ್ತು ನಿನ್ನ ಮಗಳು ಕಣ್ಣೀರ್ ಹಾಕ್ಬೇಕು. ನೀನು ಮಾಡ್ದ ಪಾಪದ ಕೆಲ್ಸಕ್ಕೆ ನಿನ್ನ ಮಗಳು ಅನುಭವಿಸ್ಬೇಕು. ನಿನ್ನ ಮಗಳಿಗೆ ಆ ಶಿಕ್ಷೆ ಸಿಗ್ಬೇಕು, ನಿನ್ನ ಹೆಂಡತಿಗೆ ಆ ಶಿಕ್ಷೆ ಸಿಗ್ಬೇಕು. ನೀನಿವತ್ತು ಹೇಳ್ತೀಯಾ ಸೌಜನ್ಯನ ಹಿಡ್ಕೊಂಡು ಹಣ ಮಾಡ್ತಾ ಇದ್ದಾರೆ ಅಂತ. ಒಂದ್ ದಿವಸ ಇದೇ ನಿನ್ನ ಹೆಂಡತಿಗೆ ರಿಪೀಟ್ ಆಗ್ಬೇಕು. ನಿನ್ನ ಹೆಂಡತಿ ಇದೇ ತರ ಹೋರಾಟ ಮಾಡಬೇಕು. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅವತ್ತು ಅವಳು ನಿನ್ನನ್ನು ನೆನ್ಸ್ಕೊಂಡು ಕಣ್ಣೀರ್ ಹಾಕ್ಬೇಕು. ನಾನು ಇಂಥ ಪಾಪಿನ ಮಗಳಾಗಿ ನನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಹುಟ್ಟಿತು, ಆ ಹೆಣ್ಣಿನ ಜೊತೆ ಇವತ್ತು ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಅವಳು ಕಣ್ಣೀರ್ ಹಾಕೊಂಡು ಇದೇ ಮಂಗಳೂರು ಇದೇ ಧರ್ಮಸ್ಥಳದಲ್ಲಿ ಸುತ್ತಬೇಕು. ಅವಳು ಸುತ್ತುತ್ತಾಳೆ. ನೀನ್ ಆವತ್ತು ಹೇಳು, ನಿನ್ನ ಹಿಂದೆ ಮಂಜುನಾಥ ಸ್ವಾಮಿ ಇದಾರ ಇಲ್ವಾ ಅಂತ. ನಾನು ನಿನ್ನ ಮನೆಯವ್ರ ತನಕ ಬಂದಿದ್ ಯಾಕಂತ ಹೇಳಿದ್ರೆ, ನೀನು ಮಹೇಶ್ ಶೆಟ್ಟಿ ಅವ್ರ ಮನೆ ತನಕ ಹೋಗ್ಬೇಡ, ನೀನು ಪ್ರಸನ್ನ ರವಿ ಅವ್ರ ಮನೆ ತನಕ ಹೋಗ್ಬೇಡ, ನೀನು ತಿಮ್ಮಣ್ಣ ಮನೆ ತನಕ ಹೋಗ್ಬೇಡ. ನಿನಗೆ ಮಾತಾಡೋಕೆ ಹಕ್ಕಿರೋದು ಬೋಳಿ ಮಗನಿಗೆ. ಧರ್ಮ ಸಂರಕ್ಷಣೆ ಮಾಡೋದಾದ್ರೆ ನೀನು ಆ ಧರ್ಮ ಸಂರಕ್ಷಣೆ ಮಾಡೋ ತರನೇ ಮಾತಾಡು. ಹೆಂಗಸರು ವಿಷಯಕ್ಕೆ ಬಂದ್ರೆ ನಿನಗೆ ಪದೇ ಪದೇ ಸೂಳೆ ಮಗ ಅಂತ ಹೇಳಿ ವಿಡಿಯೋ ಹಾಕ್ಬೇಕಾಗುತ್ತೆ. ಲೋಪರ್ ಸೂಳೆ ಮಗನೇ, ನೀನ್ ಹೇಳ್ತೀಯಲ್ಲ
ಅವ್ರು ಬಂದು 1 ಗಂಟೆ ಕೂರ್ಲಿ, ಇವ್ರು ಬಂದು 50 ನಿಮಿಷ ಕೂರ್ಲಿ ಅಂತ ಸೂಳೆ ಮಗನೇ, ನೀನು ನನ್ನನ್ನ ಕರ್ಸು, ನನ್ನ ಜೊತೆ ನೀನ್ ಮಾತಾಡು. ನಿನ್ನ ಅವ್ವನ್ ನಿನಗೆ ನಿಂದೇ ಆಫೀಸಲ್ಲಿ ನಿನ್ ಜನರ ಮುಂದೆನೆ ನಿನ್ನ ಎದೆಗೆ ಓದಿತೀನಿ. ಸೂಳೆ ಮಗನೇ, ನಿನ್ನ ಎದೆಗೆ ಓದಿತೀನಿ. ಇದನ್ನ ಮೊದಲು ತಿಳ್ಕೊಂಡು ನನ್ನ ಕರಿ. ನೀನ್ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನ್ ನನ್ನ ಕರಿ. ನಾನ್ ನನ್ನ ಅಪ್ಪನಿಗೆ ಹುಟ್ಟಿದ್ರೆ ನಾನು ನಿನ್ನ ಎದೆಗೆ ಓದಿತೀನಿ. ಸೂಳೆ ಮಗನೇ, ನೀನು ಇವಾಗ ಕೆಸರಿಗೆ ಕಾಲು ಹಾಕಿದೀಯ. ನೀನ್ ನೆನ್ಪಿಡ್ಕೋ, ನಿನ್ನನ್ನ ಮಂಜುನಾಥ ಸ್ವಾಮಿ ಕಳ್ಸಿರೋದು, ನಿನ್ನನ್ನ ಅಣ್ಣಪ್ಪ ಸ್ವಾಮಿ ಕಳ್ಸಿರೋದು. ಇಲ್ಲಿ ಅದೆಷ್ಟೋ ಅತ್ಯಾಚಾರ ಆಗಿದೆ, ಅದು ನಿನ್ನಂತ ಲೋಫರ್ ಬಾಯಿಂದ ಹೊರಗೆ ಬರ್ಬೇಕಂತ ಹೇಳಿ ಅಣ್ಣಪ್ಪ ನಿನ್ನ ಕಳ್ಸಿರೋದು. ಇಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳದು ಅತ್ಯಾಚಾರ ಆಗಿದೆ, ಇಲ್ಲಿ ಅದೆಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ, ಅದನ್ನೆಲ್ಲ ಹೊರಗೆ ತರಬೇಕು ಅಂತ ಹೇಳಿ ನಿನ್ನಂತ ಕಚರನ ದೇವ್ರ ಮುಂದೆ ಬಿಟ್ಟಿರೋದು. ಅದೇ ಅಣ್ಣಪ್ಪ ಸ್ವಾಮಿ ಸೌಜನ್ಯನ ಅತ್ಯಾಚಾರ ಮಾಡಿಸಿರೋದು. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಸೌಜನ್ಯನ ಅತ್ಯಾಚಾರ ಮಾಡಿಸಿದ್ದು. ಅಲ್ಲಿ ಆಗಿರೋ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಹತ್ಯೆ ಯಾರು ಮಾಡಿದ್ದು, ಎಲ್ಲಿ ಮಾಡಿದ್ದು, ಅದರಿಂದ ಯಾರ್ದು ಕೈವಾಡ ಇದೆ, ಅದನ್ನ ತೋರಿಸ್ಬೇಕು ಅಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಿನ್ನನ್ನ ಹುಚ್ಚಿನ ತರ ಮಾಡಿ ಬಿಟ್ಟಿರೋದು. ನೀನೇ ದಾಖಲೆ ತಂದು ತೋರಿಸ್ತೀಯ ಎಲ್ರಿಗೂ. ಆ ದಿನಾನ ಇಡೀ ಧರ್ಮಸ್ಥಳ ನೋಡುತ್ತೆ. ಆವತ್ತು ಈ ಊರಿಗೆ ಧರ್ಮಸ್ಥಳನ ಹೆಸರು ಚೇಂಜ್ ಆಗುತ್ತೆ. ಆ ಊರಿಗೆ ಯಾವ್ದು ಮೊದಲು ಹೆಸರಿತ್ತು ಆ ಹೆಸರು ಉಳಿಯುತ್ತೆ. ಆ ಊರಲ್ಲಿ ಸೌಜನ್ಯದ ಸಮಾಧಿ ಸಾವಿರಾರು ಜನ ಬಂದು ನೋಡೋ ತರ ಇತಿಹಾಸದಲ್ಲಿ ಉಳಿದೋಗುತ್ತೆ. ನಿನ್ನಂತ ಸೂಳೆ ಮಕ್ಕಳು ಸತ್ತೋಗ್ತಾರೆ. ನಿನಗೆ ಇನ್ನೂ ಮರ್ಯಾದೆ ಬೇಕಂದ್ರೆ ನೀನು ಪದೇ ಪದೇ ಕೆದಕ್ತಾ ಇರು. ನಿನಗೆ ಪ್ರತಿದಿನ ಈ ತರ ಉತ್ತರ ಸಿಗ್ತಾ ಹೋಗುತ್ತೆ. ಕೊನೆಯದಾಗಿ ಕೇಳ್ಕೋ ರಾಕೇಶ, ನೀನು ಸೂಳೆ ಮಗ. ನೀನು ಸೂಳೆ ಅಂದ್ರೆ ನಿನ್ ತಾಯಿಗೆ ಹುಟ್ಟಿಲ್ಲ, ನಿನಗೆ ಅಪ್ಪ ಇಲ್ಲ ಅಂದ್ರೆ ನಿನ್ನ ಅಪ್ಪ ಹುಟ್ಟಿಸಿಲ್ಲ. ನೀನು ಬಿಸಾಕಿರೋ ಕಾಂಡೋಮಿಂದ ಹುಟ್ಟಿರೋದು. ನಿನ್ನ ಮನೆ, ನಿನ್ನ ಹೆಂಡತಿ, ನಿನ್ನ ಅಕ್ಕ, ನಿನ್ನ ತಂಗಿ, ನಿನ್ನ ತಾಯಿ, ನಿನ್ನ ಮಗಳನ್ನ ಕಾಪಾಡೋ ಕೆಲಸ ಮಾಡ್ಕೊಂಡು ಮುಂದೆ ಹೋಗು. ಈ ತರ ಅಲ್ಕ ಕೆಲ್ಸಕ್ಕೆ ಬರಬೇಡ. ನಿನ್ನ ಮಗಳ ದೇಹದ ಒಳಗಡೆ ಸೌಜನ್ಯ ಇದ್ದಾಳೆ. ನಿನ್ನ ಮಗಳನ್ನ ಕಾಪಾಡ್ಕೊಂಡು ಹೋಗು.